ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯದಿಂದ ಧ್ಯಾನ ಮಾಡೋಣ. ಕಳೆದ ವಾರ ಹೇಳಿದ್ದೆ ನಾನು. ಅದೇ ವಾಕ್ಯ ಭಾಗದಲ್ಲಿ ಇದ್ದಂಥ ಅನೇಕ ವಿಷಯಗಳನ್ನು ತಿಳಿಸುವುದಕ್ಕಾಗಿ ಇಷ್ಟಪಡ್ತೇನೆ. ಯಾರಾದರೂ ಸಿಕ್ಕರೆ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ. ಮಾರ್ಕ 2 4ನೇ ವಾಕ್ಯದಿಂದ 5 ವಾಕ್ಯ. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು. ಆಮೆನ್. ಎಲ್ರಿ ಹೇಳ್ರಿ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯ. ಒಂದ್ಸತಿ ಒಬ್ಬ ವ್ಯಕ್ತಿಗೆ ಪಾರ್ಶ್ವವಾಯು ರೋಗ ಇತ್ತು. ಒಬ್ಬನೇ ಆಗಿ ಉಳಿದಿದ್ದ. ಅವನ ರೋಗಕ್ಕೆ ರೋಗ ಬಂದಾಗ ಯಾರು ಆತನಿಗೆ ಸಹಕಾರ ಕೊಡ್ತಿರಲಿಲ್ಲ. ಬಹಳ ವೇದನೆಯಲ್ಲಿದ್ದ. ಪಾರ್ಶ್ವವಾಯು ರೋಗ ಬಂದ ವ್ಯಕ್ತಿ ನಡೆದಾಡಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಂತ ಕೆಲಸ ಮಾಡೋಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿದ್ದ. ಆ ಸ್ಥಿತಿಯಲ್ಲಿದ್ದಾಗ ಯಾರು ಆತನಿಗೆ ಸಹಾಯ ಮಾಡಕ್ಕೆ ಬರಲಿಲ್ಲ. ಆತನ ಇದ್ದಂಥ ಊರು ಕಪೆರ್ನೌಮ್. ಆ ಊರಿಗೆ ಯೇಸು ಸ್ವಾಮಿ ಹೋಗಿದ್ದ. ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇದ್ದ. ಆ ಮನೆ ತುಂಬ ಜನ ಸೇರಿದ್ರು. ಆ ಊರಲ್ಲಿ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದ ವ್ಯಕ್ತಿ ಇದ್ದ. ಆತನಿಗೆ ಆ ಊರಲ್ಲಿ 4 ಜನ ಸ್ನೇಹಿತರಿದ್ದರು. ಆ ಸ್ನೇಹಿತರಿಗೆ ಹೇಗಾದರೂ ಮಾಡಿ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಬಳಿ ಕರ್ಕೊಂಡು ಹೋಗಿ ಈ ವ್ಯಕ್ತಿಗೆ ಗುಣ ಮಾಡಿಸ್ಬೇಕು. ನಮ್ಮ ಸ್ನೇಹಿತ ರೋಗದಲ್ಲಿ ಪಾರ್ಶ್ವವಾಯು ರೋಗ ಹೊಡೆದು ಲಕ್ವ ಹೊಡೆದು ಹಾಸಿಗೆಯಲ್ಲಿ ಬಿದ್ದಾನ. ಹೆಂಗಾದ್ರೂ ಮಾಡಿ ನಮ್ಮ ಸ್ನೇಹಿತಗೆ ಒಳ್ಳೇದಾಗಬೇಕು, ಚಲೋ ಆಗಬೇಕು, ಚಂದ ಆಗಬೇಕು, ಆರಾಮಾಗಬೇಕು, ಆರೋಗ್ಯ ಆಗಬೇಕು, ಚೆನ್ನಾಗಾಗಬೇಕು, ನಡೆದಾಡಬೇಕು, ನಮ್ಮಂಗೆ ಈತನ ತಿರುಗಾಡಬೇಕು, ನಮ್ಮಂಗೆ ಓಡಾಡಬೇಕು, ನಮ್ಮಂಗೆ ಕೆಲಸಕ್ಕೆ ಹೋಗ್ಬೇಕು, ನಮ್ಮಂಗೆ ಸಂತೋಷವಾಗಿರಬೇಕು ಅಂತ 4 ಮಂದಿ ಸ್ನೇಹಿತರಿಗೆ, ತನ್ನ ಸ್ನೇಹಿತನಿಗೆ ಇರುವ ಕಷ್ಟವನ್ನು ಅರ್ಥ ಮಾಡಿಕೊಂಡು ಯೇಸು ಸ್ವಾಮಿ ಬಳಿಗೆ ಎತ್ತಿಕೊಂಡು ಹೋಗ್ತಾರೆ. ಅವ್ರ ಕಾಲದಲ್ಲಿ ಅವರಿಗೆ ಪಾಪ ನಮ್ಮಂಗ ಕಾರು, ಜೀಪು, ಗಾಡಿ, ಆಟೋ ಇದೇನು ಇರ್ಲಿಕ್ಕಿಲ್ಲ. ಆದರೆ ಅವರೇ ಹೊತ್ಕೊಂಡು ಹೋಗ್ತಾರೆ. ಹೊತ್ಕೊಂಡು ಹೋಗಿ ಯೇಸು ಸ್ವಾಮಿ ಮುಂದೆ ಹೋದ್ರೆ ಜನ ಎಲ್ಲ ಸೇರಿರ್ತಾರೆ. ಜನ ಇದ್ದದ್ದನ್ನು ನೋಡಿ ಅವ್ರು ಏನು ಮಾಡ್ತಾರ, ಬೇರೆ ಐಡಿಯಾ ಮಾಡ್ತಾರ. ಏನು ಐಡಿಯಾ ಮಾಡ್ತಾರಂದ್ರೆ, ಮೇಲಂತಸ್ತಿಗೆ ಹೋಗ್ತಾರೆ, ಟೆರಸ್ ಮೇಲೆ ಹೋಗ್ತಾರೆ, ಮೇಲ್ಛಾವಣಿ ತೆಗಿತಾರೆ. ಹೋಗಿ ಛಾವಣಿಗಳೆಲ್ಲ ತೆಗೆದು ಯೇಸು ಸ್ವಾಮಿಯಲ್ಲಿ ಇರ್ತಾನ ಆತನ ಮುಂದನೆ 4 ಕಡೆ ಹಗ್ಗ ಕಟ್ಟಿ ಆ ಹಾಸಿಗೆ ಒಳಗಿಂದ ಆ ಲಕ್ವ ಹೊಡೆದಂಥ ವ್ಯಕ್ತಿನೂ ಆತನ ಮುಂದೆ ಇಳೆ ಬಿಡ್ತಾರೆ. ಜನ ಎಲ್ಲ ಕುಂತು ಗಾಬರಿಯಾಗಿ ನೋಡ್ತಾರೆ. ಯೇಸು ಸ್ವಾಮಿ ಮೇಲೆ ನೋಡ್ತಾನೆ. ಮೇಲೆ ನೋಡಿ ಯಾರನ್ನು ನೋಡ್ತಾನೆ ಗೊತ್ತರ? ಲಕ್ವ ಹೊಡೆದ ಪೇಷಂಟ್ನು ತನ್ನ ಮುಂದೆ ಇಳೆ ಬಿಟ್ರ. ಮೇಲಿಂದ ಆತನ ಮೇಲಿಂದ ಇಳೆ ಬಿಟ್ಟಿದ್ದಾರೆ. ಆ ಪೇಷಂಟ್ ಹಿಂಗೆ ಕೆಳಗೆ ಇಳಿದ ಇಲ್ಲಿ ಇಟ್ಟುಬಿಟ್ರ. ಯೇಸು ಸ್ವಾಮಿ ಮೇಲೆ ನೋಡ್ತಾನೆ. 4 ಮಂದಿನ ನೋಡ್ತಾನೆ. ಎಷ್ಟು ಮಂದಿನ? 4 ಮಂದಿನ ನೋಡಿ ಅವರ ನಂಬಿಕೆ ನೋಡಿ ಏನಂತಾನ, ಮಗನೇ, ನಿನ್ನ ಪಾಪಗಳು ಕ್ಷಮಾಪಣೆಯಾದವು.
ಹಲ್ಲೆಲೂಯ. ಯಾರ ನಂಬಿಕೆ ನೋಡಿ, 4 ಜನರ ಈ ಲಕ್ವ ಹೊಡೆದಂತ ಪಾರ್ಶ್ವವಾಯು ರೋಗಿಯಾದ ವ್ಯಕ್ತಿಯ ಸ್ನೇಹಿತರ ನಂಬಿಕೆ ನೋಡಿ ಈ ವ್ಯಕ್ತಿಗೆ ಪಾಪ ಕ್ಷಮಾಪಣೆ ಕೊಡ್ತಾನೆ ಯೇಸು ಸ್ವಾಮಿ. ಹಲ್ಲೆಲೂಯ. ಹಾಗಿದ್ದರೆ ಇನ್ನೊಬ್ಬರನ್ನು ನೀವು ಎಬ್ಬಿಸುವುದಾದರೆ, ಇನ್ನೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಇನ್ನೊಬ್ಬರ ಭಾರ ನೀವು ಹೊತ್ತುಕೊಳ್ಳುವುದಾದರೆ, ಇನ್ನೊಬ್ಬರಿಗೆ ನೀವು ಸುವಾರ್ತೆ ಸಾರುವುದಾದರೆ, ಇನ್ನೊಬ್ಬರನ್ನು ಕರ್ತನ ಬಳಿಗೆ ನಡೆಸುವುದಾದರೆ, ಇನ್ನೊಬ್ಬರ ಭಾರ ಹೊತ್ತುಕೊಂಡು ಅವರಿಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವುದಾದರೆ, ಅವರನ್ನು ನೋಡದೆ ನಿಮ್ಮ ನಂಬಿಕೆಯನ್ನು ನೋಡಿ ದೇವರು ಮೆಚ್ಚುವವನಾಗಿದ್ದಾನೆ. ಆ ಪಾರ್ಶ್ವವಾಯುವನ್ನು ದೇವರು ಮೆಚ್ಚಲಿಲ್ಲ, ಆ ರೋಗಿಯನ್ನು ದೇವರು ಮೆಚ್ಚಲಿಲ್ಲ, ಆ ರೋಗಿಯನ್ನು ತನ್ನ ಬಳಿಗೆ ತಂದ ವ್ಯಕ್ತಿಗಳನ್ನು ದೇವರು ಮೆಚ್ಚಿದ. ಹಾಗಿದ್ದರೆ ರೋಗಿಯನ್ನು ಮೆಚ್ಚುವುದಕ್ಕಿಂತ ರೋಗಿಗಾಗಿ ಪ್ರಾರ್ಥನೆ ಮಾಡುವ ನಿಮ್ಮನ್ನು ದೇವರು ಮೆಚ್ಚುವವನಾಗಿದ್ದಾನೆ. ಹಲ್ಲೆಲೂಯ. ರೋಗಿಯಲ್ಲಿ ಇರುವ ನಂಬಿಕೆಗಿಂತ ರೋಗಿಯನ್ನು ಯೇಸುವಿನ ಬಳಿಗೆ ತಂದ ನಿಮ್ಮ ನಂಬಿಕೆಯನ್ನು ದೇವರು ಮೆಚ್ಚುವವನಾಗಿದ್ದಾನೆ. ರೋಗದಲ್ಲಿರುವ ವ್ಯಕ್ತಿಯ ಕಷ್ಟವನ್ನು ನೋಡುವುದಕ್ಕಿಂತ ಆ ರೋಗದಲ್ಲಿರುವಂತ ವ್ಯಕ್ತಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಯನ್ನು ತನ್ನ ಬಳಿಗೆ ತಂದ ಜನರನ್ನು ದೇವರು ಮೆಚ್ಚುವವನಾಗಿದ್ದಾನೆ. ನಾವು ಒಬ್ಬರಿಗೊಬ್ಬರು ಭಾರ ಹೊತ್ತುಕೊಳ್ಳುವರಾಗಬೇಕು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವರಾಗಬೇಕು. ಇವತ್ತು ನೀವೆಲ್ಲರೂ ಇಲ್ಲಿ ಸೇರಿ ಬಂದಿರಂದ್ರೆ ಯಾರೋ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ನೀವು ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ಯಾರ್ದೋ ಪ್ರಾರ್ಥನೆ ಹೊತ್ತುಕೊಂಡು ದೇವರ ಬಳಿಗೆ ತಂದು ಬಿಟ್ಟಿದೆ. ಯಾರೋ ನಿಮಗಾಗಿ ಪ್ರಯಾಸ ಪಟ್ಟಿದ್ದಾರೆ, ಯಾರೋ ನಿಮಗಾಗಿ ಕಷ್ಟಪಟ್ಟಿದ್ದಾರೆ, ಯಾರೋ ನಿಮಗಾಗಿ ಕಣ್ಣೀರಿಟ್ಟಿದ್ದಾರೆ, ಯಾರೋ ನಿಮಗಾಗಿ ಭಾರ ಹೊತ್ತುಕೊಂಡಿದ್ದಾರೆ, ಯಾರೋ ನಿಮಗಾಗಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ದೇವರೇ, ಈ ಶಾಪುರ ಪಟ್ಟಣದ ಜನರನ್ನು ರಕ್ಷಿಸು, ದೇವರೇ ಈ ಪಟ್ಟಣಕ್ಕೆ ಸಂಬಂಧಪಟ್ಟ ಹಳ್ಳಿಗಳ ಜನರನ್ನು ನೀ ರಕ್ಷಿಸು ಎಂಬುದಾಗಿ ಯಾರೋ ಕಣ್ಣೀರಿಟ್ಟಿದ್ದಾರೆ. ಅವರ ಕಣ್ಣೀರನ್ನು ನೋಡಿದ ದೇವರು ಇವತ್ತು ನಿನ್ನನ್ನು ಈ ಸಭೆಗೆ ಒತ್ತುಕೊಂಡು ಬಂದಿದ್ದಾನೆ. ಒತ್ತುಕೊಂಡು ಬಂದ ನಿನ್ನನ್ನು ದೇವರು ನಿನ್ನ ಪಾಪಗಳನ್ನು ಕ್ಷಮಾಪಣೆ ಮಾಡಿದ್ದಾನೆ. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು. ಅಲ್ಲಿರುವ ಜನ ಎಲ್ಲ ಪಾಪ ಕ್ಷಮಿಸುವುದಕ್ಕೆ ಈತನು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದಾರೆ. ಅವಾಗ ಯೇಸು ಸ್ವಾಮಿ ಅವರ ಮನಸ್ಸಿನಲ್ಲಿ ಅಂದುಕೊಳ್ಳೋದನ್ನು ತಿಳ್ಕೊಳ್ತಾನೆ. ಅವ್ರ ಮನಸ್ಸಿನಾಗ ಏನು ಅಂದುಕೊಳ್ತಾರಲ್ಲ ಅದು ತಿಳ್ಕೊಳ್ತಾನೆ. ಮನಸ್ಸಿನಾಗ ಅಂದ್ಕೊಳಕತ್ತಾರ. ಇತ್ತು ಯಾರಪ್ಪ ಪಾಪ ಕ್ಷಮಾಪಣೆ ಮಾಡಕ ಮನಸ್ಸಿನಲ್ಲಿ? ಇವ್ರು ಯಾರು? ಮನುಷ್ಯ. ದೇವರು ಅಷ್ಟೇ ಪಾಪ ಕ್ಷಮಾಪಣೆ ಮಾಡ್ತಾನೆ. ಇವ್ರು ಮನುಷ್ಯರು, ಇವ್ರು ಮನುಷ್ಯರಾಗಿದ್ದಾರೆ, ಇವ್ರು ಹೆಂಗ್ ಕ್ಷಮಾಪಣೆ ಕೊಡ್ತಾರಂತ ಮನುಷ್ಯನಾಗ ಅಂದುಕೊಳ್ಳಕತ್ತಾರ. ದೇವರೊಬ್ಬನೇ ಪಾಪ ಕ್ಷಮಾಪಣೆ ಮಾಡ್ತಾರೆ, ಇದು ಮನುಷ್ಯ. ಅವಾಗ ಯೇಸು ಸ್ವಾಮಿ ಅವ್ರ ಮನಸ್ಸಿನಾಗ ಅಂದುಕೊಳ್ಳೋದು ತಿಳ್ಕೊಳ್ತಾನ. ಬಾಯಿ ಮಾತಾಡಿಲ್ಲ, ಮನಸ್ಸಿನಾಗ. ಹಾಗಿದ್ದರೆ ಯೇಸು ಸ್ವಾಮಿ ಯಾರು ಗೊತ್ತ್ರಿ? ಎಲ್ಲರ ಅಂತರಂಗವನ್ನು ಬಲ್ಲ ಸರ್ವಶಕ್ತನಾದ ದೇವರಾಗಿದ್ದಾನೆ. ನೀವು ಕುಂತು ಇಲ್ಲಿ ಏನು ಯೋಚನೆ ಮಾಡ್ತಿರೋದೆಲ್ಲ ಅದನ್ನು ಗೊತ್ತು. ನಿಮಗನ ಆಲೋಚನೆ ಬಂದಿರಬಹುದು, ಯೇಸು ಸ್ವಾಮಿ ನನ್ನ ಪಾಪನ ಕ್ಷಮಿಸ್ತಾನ, ನನ್ನ ದ್ರೋಹನ ಕ್ಷಮಿಸ್ತಾನ, ನನ್ನ ಅಪರಾಧನ ಅಳಿಸ್ತಾನ, ನನ್ನನ್ನು ತನ್ನ ಮಗನಾಗಿ ಸ್ವೀಕಾರ ಮಾಡ್ತಾನ ಅಂತ ನೀವು ಸಹ ಅಂದುಕೊಳ್ಬಹುದು. ನಮ್ಮನ್ನ ಹೆಂಗ್ ಕ್ಷಮಿಸ್ತಾನಂತ? ನಮ್ಮ ಪಾಪ ಕ್ಷಮಿಸ್ಲಿಕ್ಕಿಲ್ಲ, ಆದ್ರೆ ನಮ್ಮ ಟೊಂಕ ಬ್ಯಾನೆ ಅದ್ರ ವಾಸಿ ಮಾಡಿದ್ರೆ ಸಾಕು. ನಮಗೆ ತಲೆನೋವು ಬಹಳ ಇದೆ, ಅದೊಂದು ವಾಸಿ ಆದ್ರೆ ಸಾಕು. ನನ್ಗೆ ಎದ್ದು ನಡೆಯಕ್ಕಾಗವಲ್ದು, ನಡೆದಾಡಂಗ ಶಕ್ತಿ ಕೊಟ್ರೆ ಸಾಕು. ಪಾಪ ಕ್ಷಮಿಸೋದೇನು ಬ್ಯಾಡ, ಅದೇ ಪಾಪದಲ್ಲೇ ಸಾಯ್ತೀನಿ, ಆದ್ರೆ ನನ್ಗೆ ಎದ್ದು ನಡೆದಾಡಕ್ ಶಕ್ತಿ ಕೊಟ್ರೆ ಸಾಕು. ದೇವರು ಅಷ್ಟೇ ಕ್ಷಮಿಸ್ತಾನ. ಯೇಸು ಸ್ವಾಮಿ ಎಲ್ಲಿ ಕ್ಷಮಿಸ್ತಾನ್ರಿ ಅಂತ ನೀವು ಅಂದುಕೊಳ್ಳಬಹುದು. ಯೇಸು ಸ್ವಾಮಿ ಕೇಳ್ತಾನ, ಯಾವುದು ಒಳ್ಳೆಯದು?
ಪಾಪ ಕ್ಷಮಾಪಣೆ ಒಳ್ಳೆದ, ಎದ್ದು ನಿನ್ನ ಹಾಸಿಗೆಯಿಂದ ಎತ್ತಿಕೊಂಡು ನಡೆ ಅನ್ನೋದಾ ಅಂತ ಪ್ರಶ್ನೆ ಕೇಳ್ತಾನೆ. ಅವ್ರು ಸುಮ್ಮನೆ ಆತರ ಮಾತಾಡಲ್ಲ. ಇದೆಲ್ಲ ಹೇಳಿದ ಮೇಲೆ ಆ ವ್ಯಕ್ತಿಗಂತನ, ಮಗನೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡಿ ಅಂತ. ಹಲ್ಲೆಲೂಯಾ. ಅಂದ ತಕ್ಷಣ ಆ ವ್ಯಕ್ತಿ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೀತಾನೆ. ಎಲ್ಲರ ಮುಂದೆ ನಡೆದಾಡ್ತಾನೆ. ನೋಡಿದವರೆಲ್ಲರೂ, ಪಾ ಇಂಥ ಕಾರ್ಯ ನಾವು ಎಂದೂ ನೋಡಿಲ್ಲ, ನಾವು ಬರೀ ಬಾಯಿ ಮಾತಿನಿಂದನೇ ಹೇಳಿದ ಅಂತೇಳಿ ಎಲ್ಲರ ಬೆರಗಾಗಿ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ತಾರೆ, ದೇವರನ್ನು ಕೊಂಡಾಡುತ್ತಾರೆ. ಇಂಥ ಕಾರ್ಯ ನಾವು ಯಾವತ್ತೂ ನೋಡಿಲ್ಲ ಅಂತ. ಹಲ್ಲೆಲೂಯಾ. ನೋಡಲಾರದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೋಡುವಂಗೆ ದೇವರ ಕಾರ್ಯ ಮಾಡುತ್ತಾನೆ. ನೀವು ನಂಬಿದರೆ ಆತರ ಮಹಿಮೆಯನ್ನು ದೇವರು ಕಾಣುವಂಗೆ ದೇವರ ಕಾರ್ಯ ಮಾಡುತ್ತಾನೆ. 4 ಜನ ತನ್ನ ಸ್ನೇಹಿತ ಬಿದ್ದಲ್ಲೇ ಬಿದ್ದಾನಂತ ಹೇಳಿ ಎಷ್ಟು ಚಿಂತೆ ಮಾಡಿದ್ರು, ಎಷ್ಟು ಪ್ರಯಾಸ ಪಟ್ಟರು. ಇವತ್ತು ನಾವು ಸಹ ಒಬ್ರಿಗೊಬ್ಬರು ಸಹಾಯ ಮಾಡೋರಾಗಬೇಕು, ಒಬ್ರಿಗೊಬ್ಬರು ಬೆಂಬಲವಾಗಿರ್ಬೇಕು. ಎಷ್ಟು ಜನ ದೇವರ ಸೇವೆ ಮಾಡಕ್ಕೆ ಇಷ್ಟಪಡ್ತೀವಿ? ದೇವ್ರ ಸೇವೆ ಅಂದ್ರೆ ಏನು? ದೇವ್ರ ಸೇವೆ ಅಂದ್ರೆ ಏನ್ರಿ? ಚರ್ಚಿಗೆ ಬಂದು ಮನೆಗೆ ಹೋಗೋದು. ದೇವ್ರ ಸೇವೆ ಅಂದ್ರೆ ಏನ್ರಿ? ಪ್ರಾರ್ಥನೆಗೆ ಬರೋದು, ಮನೆಗೆ ಹೋಗೋದು. ದೇವ್ರ ದರ್ಶನಕ್ಕೆ ಹೋಗಿದ್ದೆ ರೀ, ದರ್ಶನ ಆಯ್ತು, ಬಂದೆ ಮನೆಗೆ. ಮುಗಿತೀರಿ ನನ್ನ ಸೇವೆ. ಒಂದು 11 ರೂಪಾಯಿ ದೇವ್ರಿಗೆ ಕಾಣಿಕೆ ಕೊಟ್ಟೆ, ಬಂದೆ, ಮುಗಿತೀರಿ. ಏನೋ ಒಂದ್ ದಿವಸ ಹೊಲ್ದಾಗ ಬೆಳೆದಿದ್ದು ಹೋಗಿ ಕೊಟ್ಟು ಬಂದೆ, ಮುಗಿತೀರಿ ನನ್ನ ಸೇವೆ. ಆಯ್ತು, ಒಪ್ಪಿತ್ತಾಯ್ತು, ದೇವ್ರಿಗೆ ಒಪ್ಪಿಗೆ ಆಯ್ತು, ಬಂದೆ, ಮುಗಿತು. ದೇವರ ಸೇವೆ ಅಷ್ಟೇ ಅಲ್ರಿ, ನಿನ್ ಮೂಲಕ ಇನ್ನೊಬ್ಬರಿಗೆ ಆಶೀರ್ವಾದ ಬರಂಗ್ ಮಾಡ್ಬೇಕು, ಅದೇ ದೇವರ ಸೇವೆ. ನಿನ್ ಮೂಲಕ ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕು, ಅದೇ ದೇವರ ಸೇವೆ. ನಿನ್ ಮೂಲಕ ಅನೇಕರಿಗೆ ಸುವಾರ್ತೆ ಸಿಗ್ಬೇಕು, ಅನೇಕರಿಗೆ ನಿಮ್ಮ ಮೂಲಕ ಅನೇಕರ ಪಾಪ ಕ್ಷಮಾಪಣೆ ಆಗ್ಬೇಕು, ಅನೇಕರು ರಕ್ಷಣೆ ಹೊಂದಬೇಕು, ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು, ಅವರು ದೇವರ ಮಕ್ಕಳಾಗಬೇಕು, ಅವರು ಸಂತೋಷ ಪಡಬೇಕು, ಅವರ ಆನಂದ ಪಡಬೇಕು, ಅವರು ಉಲ್ಲಾಸ ಪಡಬೇಕು, ಅವರು ಆರೋಗ್ಯವಾಗಿರ್ಬೇಕು, ಅವರ ಆಶೀರ್ವಾದ ಹೊಂದಬೇಕು, ಅವರು ಸಂತೋಷ ಭರಿತರಾಗಬೇಕು. ಅದು ದೇವರ ಸೇವೆ. ಹಲ್ಲೆಲೂಯಾ. ದೇವರ ಸೇವಕರಿಗೆ ಮಾತ್ರ ಇಲ್ಲ ದೇವರ ಸೇವೆ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ರು? 4 ಮಂದಿ ಮಾಡಿದ್ರು. ಯಾರ ಬಳಿಗೆ ತಂದ್ರು? ಯೇಸು ಸ್ವಾಮಿ ಬಳಿಗೆ ತಂದ್ರು. ಯೇಸು ಸ್ವಾಮಿ ಏನು ಆಶೀರ್ವಾದ ಕೊಟ್ಟ? ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು. ಅವರು ಬಂದದ್ದು ಸ್ವಸ್ಥ ಮಾಡಿಕೊಳ್ಳಕ್ಕ, ಯೇಸು ಸ್ವಾಮಿ ಕೊಟ್ಟದ್ದು ಕ್ಷಮಾಪಣೆ. ಹಲ್ಲೆಲೂಯಾ. ಹಾಗಿದ್ರೆ ಯಾವುದು ಬೇಕು? ಪಾಪ ಕ್ಷಮಾಪಣೆ ಬೇಕಾ, ಸ್ವಸ್ಥತೆ ಬೇಕಾ? ಎಷ್ಟು ಜನಕ್ಕೆ ಸ್ವಸ್ಥತೆ ಬೇಕು? ಎಷ್ಟು ಜನಕ್ಕೆ ಪಾಪ ಕ್ಷಮಾಪಣೆ ಬೇಕು? 2 ಬೇಕು. ಯೇಸು ಸ್ವಾಮಿ ಬಳಿಗೆ ಅವರು ಬರೀ ಸ್ವಸ್ಥತೆಗಾಗಿ ಬಂದರು, ಆದ್ರೆ ಯೇಸು ಸ್ವಾಮಿ 2 ಆಶೀರ್ವಾದ ಕೊಟ್ಟವರು. ನೀವು ಕೇಳೋದು ಇಷ್ಟೇ, ಸಾಕ್ರಿ, ಇಷ್ಟ ಆದ್ರೆ ಸಾಕ್ರಿ. ಬಹಳ ಜನ ಏನಂತಾರ, ಸಾಕ್ರಿ, ಆರಾಮಾದ್ರೆ ಬಹಳ ದಿನ ಹಾಸಿಗೆಲ್ಲಿ ಬಿದ್ದಾನ, ಸುಮ್ ತಿರುಗಾಡಿದ್ರೆ ಸಾಕ್ರಿ, ಒಂದ್ 4 ದಿನ ಬದುಕಿದ್ರೆ ಸಾಕು. ಮನೆಗೆ ಸಾಕಾಗ್ಯದ ನೋಡ್ಕೊಂಡು ತಂತಾನ ಮಾಡ್ಕೊಂಡ್ರೆ ಸಾಕಾಗ್ಯದ. ಕಡೆ ತನ್ನ ತೆಂಬಿ ಗಿಡಕಂತ ತಾನು ಆದ್ರೆ ಸಾಕು, ತನ್ನ ಬಡಿ ಗಿಡಕಂತ ತಾನು ಆದ್ರೆ ಸಾಕಾಗಿದ್ರಿ. ಅಷ್ಟೊಂದು ಕೊಟ್ರೆ ಸಾಕು ಯೇಸು ಸ್ವಾಮಿ, ಮತ್ತೇನ್ ಬೇಡ. 4 ದಿನ ಬದುಕಿದ್ರೆ ಸಾಕ್ರಿ, ಮತ್ತೇನ್ ಬೇಡ. ಇವ್ರು ಹಂಗೆ ಬಂದ್ರು, ಇವ ಹಾಸಿಗೆಲ್ಲೇ ಬಿದ್ದಾನ, ಸ್ವಲ್ಪ ಎದ್ದು ತಿರುಗಾಡ್ಲಿ, ಯೇಸು ಸ್ವಾಮಿ ಏನಾರ ಮಾಡ್ಲಿ. ಆದ್ರೆ ಯೇಸು ಸ್ವಾಮಿ ಡಬಲ್ ಆಶೀರ್ವಾದ ಕೊಟ್ಟ. ನಾವು ಬೇಡೋದು ಒಂದು, ದೇವರು ಕೊಡೋದು ದೊಡ್ಡದಾಗಿರ್ತದೆ. ಮನುಷ್ಯ ಮಾಡೋದು ಮನೆ ತನಕ, ದೇವರು ಕೊಡೋದು ಕೊನೆ ತನಕ. ಹಲ್ಲೆಲೂಯಾ. ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ದೇವರು ಅಧಿಕವಾದ ಕಾರ್ಯಗಳು ಮಾಡ್ತಾನೆ.
ಈ 2025ನೇ ವರ್ಷದಲ್ಲಿ ನೀವು ದೇವರ ಹತ್ರ ಸಣ್ಣದು ಕೇಳಿರ್ಬೋದು, ಆದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ನೀವು ದೇವರ ಹತ್ರ ಒಂದೇ ಕೇಳಿರ್ಬೋದು, ದೇವರು ಡಬಲ್ ಆಶೀರ್ವಾದ ಮಾಡುವನಾಗಿದ್ದಾನೆ. ನೀವು ಸಿಂಗಲ್ ಪ್ರಾರ್ಥನೆ ಮಾಡಿರ್ಬೋದು, ಆದರೆ ಅದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ದೇವರು ಮಾಡಲು ಶಕ್ತನಾಗಿದ್ದಾನೆ. ಮಗನೇ, ನಿನ್ನ ಪಾಪಗಳು ಕ್ಷಮಾಪಣೆಯಾದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಅದು ಹೇಳಿ ಆಮೇಲೆ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಹೇಳಿ ದೇವರು ಮಾಡಕ್ ನಿಂತರೆ ಅದು ಹೆಚ್ಚಾಗಿ ಮಾಡುವವನಾಗಿದ್ದಾನೆ. ನಮ್ಮ ಆಲೋಚನೆ ಚಿಕ್ಕದಾಗಿರ್ತದೆ, ದೇವರ ಆಲೋಚನೆ ದೊಡ್ಡದಾಗಿರ್ತದೆ. ನಮ್ಮ ಸಂಕಲ್ಪ ಸಣ್ಣದಾಗಿರ್ತದೆ, ದೇವರ ಸಂಕಲ್ಪ ದೊಡ್ಡದಾಗಿರ್ತದೆ. ನಮ್ಮ ಉದ್ದೇಶ ಚಿಕ್ಕದಾಗಿರ್ತದೆ, ದೇವರ ಉದ್ದೇಶ ದೊಡ್ಡದಾಗಿರ್ತದೆ. ನಮ್ಮ ಪ್ರಾರ್ಥನೆಯ ಶಕ್ತಿ ಚಿಕ್ಕದಾಗಿರ್ತದೆ, ದೇವರು ಮಾಡುವ ಕಾರ್ಯಗಳು ದೊಡ್ಡದಾಗಿರುವಂತದ್ದಾಗಿದೆ. ನಾವು ಬರೀ ಯೇಸು ಆತನು ದೊಡ್ಡ ಕಾರ್ಯ ಮಾಡುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಮಗನೇ, ನಿನ್ನ ಪಾಪಗಳು ಏನಾದವು? ಯಾಕ್ರಿ ಯೇಸು ಸ್ವಾಮಿ ಪಾಪ ಕ್ಷಮಿಸ್ತಾನೆ? ಪಾಪ ಕ್ಷಮಾಪಣೆ ಅಷ್ಟು ಪ್ರಾಮುಖ್ಯನ? ನಿನ್ನ ಪಾಪಗಳು ಪರಿಹಾರ ಆಗೋದು ಅಷ್ಟು ಶ್ರೇಷ್ಠನ? ಅಷ್ಟು ಶ್ರೇಷ್ಠವಾಗಿದೆ. ಯಾಕಂದ್ರೆ ಬೈಬಲ್ ಹೇಳುತ್ತದೆ, ನಿಮ್ಮ ಪಾಪಗಳೇ ನನ್ನಿಂದ ನಿಮ್ಮನ್ನು ದೂರ ಮಾಡ್ಯವ. ದೇವ್ರು ಯಾಕೆ ಪಾಪ ಕ್ಷಮಿಸ್ತಾನೆ ಗೊತ್ತ್ರಿ? ಪಾಪ ಇದ್ರೆ ದೇವರನ್ನು ನೋಡಕ್ಕೆ ಸಾಧ್ಯನೇ ಇಲ್ಲ. ಶುದ್ಧ ಹೃದಯ ಉಳ್ಳವರು ದೇವರನ್ನು ನೋಡುವರು. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಒಬ್ಬ ಹೆಣ್ಣು ಮಗಳು ಯೇಸು ಸ್ವಾಮಿ ಬಳಿಗೆ ಬಂದು ಆತನ ಪಾದದ ಮುಂದೆ ನಿಂತು ಅಳುತ್ತಾ ಪ್ರೇಯರ್ ಮಾಡಿಲ್ಲ, ಅಳ್ಳಕತ್ತಿದ್ರು. ಆಕೆ ಅಳುವಾಗ ಆಕೆ ಕಣ್ಣೀರು ಯೇಸು ಸ್ವಾಮಿನ ಪಾದದ ಮೇಲೆ ಬೀಳ್ತಾ ಇತ್ತು. ಆಕೆ ಕೈಯಲ್ಲಿ ಒಂದು ತೈಲ ಇತ್ತು. ಆ ತೈಲ ಯೇಸು ಸ್ವಾಮಿ ತಲೆಗೆ ಹಚ್ಚಿದ್ರು. ಆಕೆ ಅಲ್ಲೇ ಕೂತ್ಕೊಂಡು ಮೊಳಕಾಲೂರಿ ಕೆಳಗೆ ಕುಂತು ಯೇಸು ಸ್ವಾಮಿನ ಪಾದದ ಮೇಲೆ ಕುಂತು ತಾನು ಕಣ್ಣೀರು ಸುರಿಸಾಳಲ್ಲ, ಆ ಕಣ್ಣೀರನ್ನು ತನ್ನ ತಲೆ ಕೂದಲು ಬಿಚ್ಚಿ ಆ ಪಾದ ಒರೆಸ್ಯ ಅಂತ ಕುಂದಿರ್ತಾಳೆ. ಹೀಗಿರುವಾಗ ಯಾವ ಮನೆಯಲ್ಲಿ ಯೇಸು ಸ್ವಾಮಿಯನ್ನು ಕರೆದಿದ್ನೋ ಆ ವ್ಯಕ್ತಿ, ಅಲ್ಲಿರುವ ಜನ ಯೇಸು ಸ್ವಾಮಿ ಬಗ್ಗೆ ಏನಂತಾರ? ಈ ಹೆಣ್ಣು ಮಗಳು ದುರಾಚಾರಿ, ಆದರೆ ತನ್ನ ಪಾದ ಮುಟ್ಟಿಸಿಕೊಳ್ಳುವಾಗ ಈತನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಹೆಣ್ಣು ಮಗಳು ದುರಾಚಾರಿ, ಮುಟ್ಟಿಸ್ಕೇಬೇಡದಿತ್ತು ಅಂತ ಮನಸ್ಸಿನಾಗ ಅಂದುಕೊಳ್ತಾರೆ. ಅವಾಗ ಯೇಸು ಸ್ವಾಮಿ ಅವ್ರ ಮನಸ್ಸಿನಾಗ ಅಂದುಕೊಳ್ಳೋದು ಈತ ತಿಳ್ಕೊಂಡು, ನಿಮ್ಮ ಮನೆ ಊಟಕ್ಕೆ ಕರೆದಿ ನನ್ಗ ಕಾಲು ತೊಳ್ಕಕ್ಕೆ ನೀರೇ ಕೊಡ್ಲಿಲ್ಲ. ಈಕೆ ಕಣ್ಣೀರ್ ಕೊಟ್ಟಳು ನನ್ನ ಪಾದಕ್ಕಂದ ಯೇಸು ಸ್ವಾಮಿ. ಅಣ್ಣ, ನಿನ್ ಮನೆ ಊಟಕ್ಕೆ ಕರೆದಿ, ಎಲ್ಲ ಚೊಲೋ ಅಡಿಗೆ ಮಾಡಿದ್ದಿ, ಒಳ್ಳೆ ಘಮ ಇತ್ತು, ಊಟ ಚಂದ ಮಾಡಿದ್ದೆಲ್ಲ, ಆದ್ರೆ ನನ್ನ ತಲೆಗೆ ಎಣ್ಣೆ ಕೊಡ್ಲಿಲ್ಲ, ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಾಸಿಗೆ ಬೇಕಂದೆ. ಆದ್ರೆ ಈಕೆ ಸುಗಂಧ ತೈಲೇನೆ ನನ್ನ ತಲೆಗೆ ಹೆಚ್ಚ. ಹಾಯ್, ನನ್ನ ಮನುಷ್ಯನಾಗ ಅಂದುಕೋದು ಅದಕ್ಕೆ ಹೆಂಗ್ ಗೊತ್ತಾಯ್ತಂತ ಊಟ ಕರೆದತ್ತ. ಈ ಪ್ರಕಾರ ಯಾರಿಗೆ ಹೆಚ್ಚು ಕ್ಷಮಾಪಣೆ ಆಗ್ಯದ ಅವ್ರು ಹೆಚ್ಚು ಪ್ರೀತಿ ಮಾಡ್ತಾರೆ. ಯಾರು ಹೆಚ್ಚು ಪ್ರೀತಿ ಮಾಡ್ತಾರ ಅವ್ರಿಗೆ ಹೆಚ್ಚು ಕ್ಷಮಾಪಣೆ ಆಗ್ತದೆ. ಎಷ್ಟು ಜನಕ್ಕೆ ಹೆಚ್ಚಾಗಿ ಕ್ಷಮಿಸ್ಬೇಕು ದೇವ್ರು ನನ್ನಂತೀರಿ? ಹಾಗಿದ್ರೆ ಎಷ್ಟು ಪ್ರೀತಿ ಮಾಡ್ಬೇಕು ಯೇಸು ಸ್ವಾಮಿನ? ಎಷ್ಟು ಜನ ನಿಮ್ಮಲ್ಲಿ ಒಪ್ಪುತ್ತೀರಿ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀನಂತ? ಹಲ್ಲೆಲೂಯಾ. ಯೇಸು ಸ್ವಾಮಿನ ಹೆಚ್ಚು ಪ್ರೀತಿ ಮಾಡೋರು ಎಲ್ಲಿರ್ತಾರೆ? ದೂರ ಇರ್ತಾರ. ಇಬ್ಬರು ಹೆಚ್ಚಾಗಿ ಪ್ರೀತಿ ಮಾಡ್ತಾರ ಅಂತ ಇಟ್ಟಾರ, ಅಣ್ಣ ತಮ್ಮರು ದೂರ ಇರ್ತಾರ, ಜೊತೆ ಇರ್ತಾರ. ಗಂಡ ಹೆಂಡತಿ ಇಬ್ರು ಬಹಳ ಪ್ರೀತಿಯಿಂದ ಇರ್ತಾರ ಅಂದ್ರೆ ದೂರ ಇರ್ತಾರ. ಅವ್ರೊಂದು ರೂಮ್ನಾಗ ಇವ್ರೊಂದು ರೂಮ್ನಾಗ ಒಂದೇ ರೂಮ್ನಾಗ ಇರ್ತಾರ. ತಂದೆ ತಾಯಿ ಮಕ್ಕಳು ಪ್ರೀತಿಯಿಂದ ಇರ್ತಾರ ಅಂದ್ರೆ ದೂರ ಇರ್ತಾರ, ಹತ್ತಿರ ಇರ್ತಾರಮ್ಮ. ಯಾರು ಹೆಚ್ಚು ಯೇಸು ಸ್ವಾಮಿನ ಪ್ರೀತಿಸ್ತಾರೋ ಅವ್ರು ಹೆಚ್ಚು ಯೇಸುವಿನ ಪಾದದಲ್ಲಿ ಇರ್ತಾರೆ. ಯಾರಿಗೆ ಹೆಚ್ಚು ಕ್ಷಮಾಪಣೆ ಆಗ್ಯದ ಅವ್ರು ಹೆಚ್ಚು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಹೆಚ್ಚಾಗಿ ಯೇಸುವಿನ ಪ್ರೀತಿ ಮಾಡ್ತೀನಿ ನೋಡ್ರಿ, ಆಮೇಲೆ ಹೇಳ್ರಿ. ನನ್ನ ಪಾಪಗಳು ಬಾಳಿದ್ದು
ಬಹಳ ಪಾಪಗಳು ಯೇಸು ಸ್ವಾಮಿ ಕ್ಷಮಿಸನ್ನ ಅನ್ನೋರು ಆಮೇಲೆ ಹೇಳಿ. ಸುಳ್ಳು ಹೇಳಿದ್ರೆ ಕರೆ ಹೇಳಿದ್ರೆ ಹಾಗಿದ್ರೆ ಮುಂದಿನ ವಾರ ಎಷ್ಟು ಗಂಟೆಗೆ ಬರ್ತೀವಿ? ಹಾಗಿದ್ರೆ ಉಪವಾಸ ಪ್ರಾರ್ಥನೆಗೆ ತಪ್ಪದೆ ಎಷ್ಟು ಜನ ಬರ್ತೀರ? ಹಾಗಿದ್ರೆ ತಪ್ಪದೆ ದಶಮಾಂಶ ದೇವರಿಗೆ ಎಷ್ಟು ಜನ ಕೊಡ್ತೀರ? ಕೈನೇ ಮ್ಯಾಲ. ಪ್ರೀತಿ ಅಂದ್ರೆ ಏನಂತ ತಿಳಿದಾರ ಅವ್ರು? ಕ್ಷಮಾಪಣೆ ಅಷ್ಟೇ ಸಾಕ್ರಿ, ನಾನ್ ತೋರ್ಸೋದು ಬೇಡ. ಪ್ರೀತಿ ದೇವರಿಂದ ಅಷ್ಟೇ ಬೇಕು ನನಗ, ನಾನು ದೇವ್ರಿಗೆ ಕೊಡದೆ. ಆ ಎಮ್ಮ ದುರಾಚಾರಿ ಯೇಸು ಸ್ವಾಮಿ ಅಂದ, ನೋಡಪ್ಪ ನಿನ್ ಮಗನಿಗೆ ನಿನ್ ಮನೆಗೆ ಊಟಕ್ಕೆ ಕರೆದಿ ನನಗ ನೀರು ಕೊಡ್ಲಿಲ್ಲ, ಎಣ್ಣೆ ಕೊಡ್ಲಿಲ್ಲ. ಈ ಎಮ್ಮ ಮನೆಗೆ ಬಂದಾಗಿನಿಂದ ಹಿಡ್ಕೊಂಡು ನನ್ನ ಪಾದ ಬಿಟ್ಟಿಲ್ಲ. ಈಕೆ ತನ್ನ ಕಣ್ಣೀರಿಂದ ನನ್ನ ಪಾದ ಒರೆಸ್ತಾ ಇದ್ದಾಳ. ಈಕೆ ಕ್ಷಮಾಪಣೆ ಆದಕ್ಕೆ ಕಾರಣ ಏನ್ ಗೊತ್ತಾ? ಈಕೆ ತೋರಿಸಿದ ಪ್ರೀತಿ ಈಕೆ ಪಾಪಗಳ ಕ್ಷಮಾಪಣೆ ಆದ. ಇನ್ನೊಂದ್ಸತಿ ಯೇಸು ಸ್ವಾಮಿ ಬಳಿಗೆ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ಬರ್ತಾರೆ. ಆಕಿ ಪಾಪ ಮಾಡುವಾಗ ಸಿಕ್ಕಳಂತ. ಆಕಿ ನಡ್ಕೊಂಬಂದು ಯೇಸು ಸ್ವಾಮಿ ಮುಂದೆ ನಿಲ್ಲಿಸ್ತಾರ. ನಿಲ್ಲಿಸಿ, ಯೇಸು ಸ್ವಾಮಿ, ಈ ಅಮ್ಮ ಪಾಪ ಮಾಡುವಾಗ ನಮ್ಮ ಕೈಗೆ ಸಿಕ್ಕಳ. ನಮ್ಮ ಕಾನೂನು ಹೇಳ್ತದ, ನಮ್ಮ ಮೋಶೆ ಗ್ರಂಥ ಹೇಳ್ತದೆ, ಇಂಥವರನ್ನು ಕಲ್ಲಿನಿಂದ ಒಡೆದು ಸಾಯಿಸಬೇಕಂತ ಹೇಳ್ತದ. ಅದಕ್ಕೆ ನೀ ಏನ್ ಹೇಳ್ತೀವಿ ಅಂದಾಗ ಯೇಸು ಸ್ವಾಮಿ ಕೂತ್ಕೊಂಡು ಬರ್ತಾ ಇರ್ತಾನ. ಸ್ವಾಮಿ, ಇವ್ರು ಪಾಪದಲ್ಲಿ ಸಿಕ್ಕೋರ, ನಮ್ಮ ಕಾನೂನು ಹೇಳ್ತದ ಇವ್ರು ಕಲ್ಲಿನಿಂದ ಹೊಡೆದು ಸಾಯಿಸ್ಬೇಕಂತ ನೀವೇನು ಬರ್ಕಂತ ಕುಂತಿರಲ್ಲ ಅಂತ ಪದೇ ಪದೇ ಅಂತಾನೆ ಇದ್ದಾರೆ ಯೇಸು ಸ್ವಾಮಿಗೆ. ಅವರು ಶಾಸ್ತ್ರಿಗಳು, ಪರಿಸಾಯರು, ದೊಡ್ಡವರು, ಅವ್ರು ಅಂತಾನೆ ಇದ್ದಾರೆ. ಯೇಸು ಸ್ವಾಮಿ ಬರಿತಾನೆ ಇದ್ದಾರೆ. ಇಲ್ಲಿ ಬಂದವರೆಲ್ಲ ನಾವೆಲ್ಲ, ಅಲ್ಲಿ ಬಂದವರೆಲ್ಲ ನನಗ ಅನಿಸ್ತದ ಹಂಗೆ ಬರ್ದಿದ್ ನಾನು. ದೇವ್ರು ನೋಡಲ್ಲನ್ರಿ ಎಲ್ಲರ ಪಾಪ. ಇವರು ನಾವು ಪಾಪ ಮಾಡಾಗ ನೋಡಿವಿ ನಾವು. ನೀವೇನಂತೀರಿ? ಬರ್ಕಂತ ಕುಂತ್ರಿ ಹೆಂಗ ಹೇಳ್ರಿ ಅಂತ ಕಲೆ ಬಿದ್ದಾರೆ ಯೇಸು ಸ್ವಾಮಿ. ಅವ್ರಿಗೆ ಗೊತ್ತಿಲ್ಲ ಯಾರ ಪಾಪ ಲೆಕ್ಕ ಹಾಕಕೈತೆ. ಇವ್ರು ತಿಳ್ಕೊಂಡ್ರ ನಾವನೇ ನೋಡಿ ಇವ್ರು ಪಾಪ ಮಾಡೋದು. ನಮ್ ಕಾನೂನು ಹೇಳ್ತದ, ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿನು ಸಿಕ್ಕಾಕಬೇಕಂತೇಳಿ ಪ್ರಶ್ನೆ ಹಾಕಲಾಗ್ತಾರ ಮಾತಿನಲ್ಲಿ. ನೋಡ, ಮಾತಿನಾಗ ತಪ್ಪುತ್ತಾನ ಅನಿತ. ಈಗ ಈಕೆಯನ್ನು ಹೊಡೆದು ಸಾಯಿಸಿರಿ ಅಂತ ಹೇಳಿದ್ರೆ ನೀನ್ ಪಾಪ ಕ್ಷಮಾಪಣೆ ಮಾಡಕ್ಕೆ ಎಲ್ಲಿ ಬಂದಿ ಅಂತ ಪ್ರಶ್ನೆ ಮಾಡ್ತಿದ್ರು. ಜನರ ನಷ್ಟ ಮಾಡಕ್ ಬಂದಿದ್ರಿ. ಇಲ್ಲ ಕಲ್ಲು ಹೊಡಿಬೇಡ್ರ ಅಂದ್ರೆ ನಮ್ಮ ಕಾನೂನಿಗೆ ವಿರುದ್ಧವಾಗಿ ನೀನ್ ಮಾತಾಡ್ತಾನೆ ಅಂತಿದ್ರು. ಎಂತ ಮಾತಿನಲ್ಲಿ ಶಿಕ್ಷಬೇಕು ಯೇಸು ಸ್ವಾಮಿ. ಅವ್ರ ಒಳಗಿರುವ ಕೆಟ್ಟ ಆಲೋಚನೆ ಹೆಂಗ ನೋಡ್ರಿ. ಅವಾಗ ಯೇಸು ಸ್ವಾಮಿ ಎದ್ದು, ಬಹಳ ಬೆಸ್ಟ್ ಇದ್ರಿ ನೀವೆಲ್ಲ, ವಾರ ವಾರ ಪ್ರಾರ್ಥನೆಗೆ ಬರ್ತೀವಿ, ಜಪಕ್ಕೆ ಹೋಗ್ತೀವಿ, ಬೈಬಲ್ ಹಿಡ್ಕೊಂಡು ಮಂದಿರಕ್ಕೆ ಹೋಗ್ತೀವಿ ಅಂತ ಹೇಳಿ ತಿಳ್ಕೊಂಡ್ರಿ. ಇವರೆಲ್ಲ ಚರ್ಚಿಗೆ ಹೋಗೋರು. ಅವರೆಲ್ಲ ಈ ಪಾಪದಲ್ಲಿ ಸಿಕ್ಕಳು. ನಮ್ಮ ಬೈಬಲ್ ಹೇಳ್ತದೆ ಈಗಿನ ಕಲ್ಲು ಹಿಡಿದ್ರೆ ಒಡೆದು ಸಾಯಿಸ್ಬೇಕಂತ ಬೈಬಲ್ ಹೇಳ್ತದೆ ನಮಗ. ನೀವೇನಂತೀರಿ? ಶಾಸ್ತ್ರಿ ಪರಿಸಾರ ಯೇಸು ಸ್ವಾಮಿ ನೋಡಿ, ಚಲೋ ಓದಿರಿ ಬೈಬಲ್ ಅಂತ ಚಂದ ಓದಕತ್ತೀರಿ, ದಿನ ಕಂಪ್ಲೀಟ್ ಮಾಡ್ಲತ್ತೀರಿ. ಯೋಬನ ಗ್ರಂಥ, ಕೀರ್ತನೆಗಳ ಗ್ರಂಥ, 66 ಪುಸ್ತಕ ಓದಿ ಮೂಸಲಾತ್ತೀರಿ ಚಂದ. ಯೇಸು ಸ್ವಾಮಿ ನೋಡಿ ಒಂದ್ ಮಾತು ಹೇಳ್ತಾನೆ, ಒಂದ್ ಕೆಲಸ ಮಾಡ್ರಿ, ಈ ಶಿಕ್ಷೆ ಕೊಡ್ಬೇಕಲ್ಲ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲಲ್ಲ ಅವ್ರು ಫಸ್ಟ್ ಇಕ್ಕಿನ ಮೇಲೆ ಕಲ್ಲು ಹಾಕ್ರಿ ಅಂತ. ಅವಾಗ ಬೈಬಲ್ ಹೇಳ್ತದೆ, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ತಾವೇ ಪಾಪಿಗಳಂತ ಮನಸ್ಸಿನಾಗ ಅನಿಸಿತಂತ. ನಾವೇ ಪಾಪ ಮಾಡಿ ನಾವೆಲ್ಲಿ ಕಲ್ಲು ಹಾಕಮಂತ ಒಬ್ರು. ಯಾಕೆ ಎಲ್ಲರೂ ಚರ್ಚಿಗೆ ಬರ್ತಾ ಇಲ್ಲ ಅಂತ ನನಗೆ ಡೌಟ್ ಬರ್ತದೆ. ಇದೇ ಕಾರಣ. ಅವ್ರ ಪಾಪ ಹೋಗಕ್ಕಿಲ್ಲ, ನೀನು ಹೋಗಕ್ಕೆ ಆರ್ಡ್ರೇ ಇಲ್ಲ, ನೀನು ಪಾಪ ಇಲ್ಲ, ನೀನು ಬಾಯಿಗೆ ಸ್ತೋತ್ರನೇ ಬರಲ್ಲ. ಯಾಕೋ ಅಂತ ಹೇಳಿ ಕರ್ಕೊಂಡ್ ಬರಲ್ಲ. ಪಾಪ ಅವ್ರನ್ನ ದೇವರಿಂದ ಏನ್ ಮಾಡ್ತದಂತ ದೂರ ಮಾಡಿಬಿಡ್ತದೆ.
ಯೇಸು ಸ್ವಾಮಿ ಬಳಿಗೆ ಯಾಕೆ ಬರಲ್ಲ ಗೊತ್ತ? ಅವ್ರ ಪಾಪ ಅವ್ರನ್ನ ಏನ್ ಮಾಡ್ತದಂತ? ಪಾಪ ನಮ್ಮನ್ನು ದೇವರಿಂದ ದೂರ ಮಾಡ್ತದಂತೇಳಿ ದೂರ ಹೋಗ್ಬೇಕಾ? ನಿನ್ನ ಪಾಪ ನಾನು ಕ್ಷಮಿಸ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಯೇಸುವಿನ ಬಳಿಗೆ ಬರ್ಬೇಕಾ? ಹಲ್ಲೆಲೂಯಾ. ನಿನ್ನ ಪಾಪ ಕ್ಷಮಾಪಣೆ ಆದವು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಆ ನಂಬಿಕೆ ಉಳ್ಳವರು ದೇವರ ಬಳಿಗೆ ಬರ್ತಾರೆ. ಯೇಸು ಸ್ವಾಮಿ ಈ ಮಾತು ಹೇಳಿದಾಗ ಯಾರು ಪಾಪ ಮಾಡಿದ್ದೀರಿ ಅವರು ಫಸ್ಟ್ ಹಾಕಿ ಮೇಲೆ ಕಲ್ಲಾಕರಂದಾಗ ಎಲ್ಲರೂ ವಾಪಸ್. ಅವಾಗ ಯೇಸು ಸ್ವಾಮಿ ಆ ಯಮ್ಮ ಇಬ್ಬರೇ ಇದ್ರು. ಆ ಯಮ್ಮನ ಯೇಸು ಸ್ವಾಮಿ ನೋಡ್ತಾ ಅಮ್ಮ ಅಂತ ಕರೀತಾರೆ. ಅಮ್ಮ, ಏ ಅಮ್ಮ, ಮುಖ ಎತ್ತಮ್ಮ ಅಂತ. ಮುಖ ಎತ್ತಿ ನೋಡಿ, ಕಣ್ಣು ನೋಡು. ಸೆರಗ್ ಹಾಕಿಂದಿದ್ದು ಚಂದ ಹಾಕಿ ಸ್ವಲ್ಪ ಸೆರಗ್ ಮುಖ ಎತ್ತಿ ನೋಡಮ್ಮ, ಹೊರಗೆ ಹೋಗ್ಬೇಡ, ಈ ಕಣ್ಣು. ಅವಾಗ ಯೇಸು ಸ್ವಾಮಿ ಅಂತಾನ, ನಿನ್ ಮೇಲೆ ಯಾರು ಕಲ್ಲಾಕ್ಲಿಲ್ಲಮ್ಮ ಅಂತ, ನಿನ್ಗೆ ಯಾರು ಶಿಕ್ಷೆ ವಿಧಿಸಲಿಲ್ಲ ಅಂತ. ಅವಾಗ ಆಯಮ್ಮ ಅಂತಳ, ಯಾರಿಲ್ಲ ಸ್ವಾಮಿ. ಅವಾಗ ಯೇಸು ಸ್ವಾಮಿ ಅಂತಾನ, ನಾನು ನಿನಗೆ ಏನ್ ಮಾಡಲ್ಲ, ಶಿಕ್ಷೆ ಮಾಡಲ್ಲ. ಹೋಗು, ಪಾಪ ಮಾಡಬೇಡ, ಇನ್ನು ಮುಂದೆ ಪಾಪ ಮಾಡಬೇಡ, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ನಾನು ನಿನಗೇನ್ ಮಾಡಲ್ಲ, ಶಿಕ್ಷೆ ವಿಧಿಸಿಲ್ಲ. ಅದರ ಅರ್ಥ ಏನು? ನಿನಗಾಗಿ ನಾನೇ ಶಿಕ್ಷೆ ಹೊಂದುತ್ತಾ ಇದ್ದೀನಿ, ನಿನಗಾಗಿ ನಾನೇ ಪ್ರಾಣ ಕೊಡ್ಲಕ್ ಬಂದಿದ್ದೀನಿ, ನಿನ್ನ ಪಾಪದ ಕ್ಷಮಾಪಣೆಗಾಗಿ ನಾನೇ ಶಿಕ್ಷೆಯನ್ನು ಶಿಲುಬೆ ಮೇಲೆ ಹೊಂದಕ್ಕಿದ್ದೀನಿ. ಅದಕ್ಕೆ ನಿನಗೆ ನಾನು ಶಿಕ್ಷೆ ಮಾಡಲ್ಲ. ನೀನು ಮಾಡಿದ ಪಾಪದ ಅಪರಾಧದ ಶಿಕ್ಷೆ ಯಾರು ಹೊತ್ತುಕೊಂಡಿದ್ದಾರೆ? ಯೇಸು ಸ್ವಾಮಿ ಹೇಳ್ತಾರೆ, ಮಗನೇ ನಿನ್ನ ಪಾಪಗಳು, ಮಗಳೇ ನಿನ್ನ ಪಾಪಗಳು ಏನಾದವು? ಕ್ಷಮಿಸಲ್ಪಟ್ಟವು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಇವರು ಪಶ್ಚಾತ್ತಾಪ ಪಟ್ಟನ್ರಿ, ಲಕ್ವ ಹೊಡೆದ ವ್ಯಕ್ತಿ ಪಡ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಅವನ ಪಾಪ ಕ್ಷಮಾಪಣೆ ಮಾಡಿದ. ಬೈಬಲ್ ಹೇಳ್ತದೆ, ನಾನಾಗಿ ನಾನೇ ನಿನ್ನ ಪಾಪಗಳನ್ನು ಏನ್ ಮಾಡ್ತೀನಿ? ಕ್ಷಮಿಸ್ತೀನಿ ಅಂತ ದೇವರು. ಹಲ್ಲೆಲೂಯಾ. ನನಗೋಸ್ಕರವೇ ನಿನ್ನ ಪಾಪ ಏನ್ ಮಾಡ್ತೀನಿ? ನಾನು ಕ್ಷಮಿಸ್ತೀನಿ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನೋಡ್ರಿ, ಕೀರ್ತನೆ 103ನೇ ಅಧ್ಯಾಯಕ್ಕೆ ಬರೋಣ. ದೇವರು ಯಾಕೆ ನಮ್ಮನ್ನು ಕ್ಷಮಿಸ್ತಾನೆ? ಆತನಲ್ಲಿ ಎಂತ ಗುಣ ಇದೆ? ಯಾಕೆ ಕ್ಷಮಿಸ್ತಾನಂದ್ರೆ ಆತನಲ್ಲಿ ಕ್ಷಮಿಸುವಂತ ಗುಣ ಇದೆ. 103ನೇ ಕೀರ್ತನೆ 8ನೇ ವಾಕ್ಯವನ್ನು ಓದೋಣ. ಯೆಹೋವನು ಕನಿಕರವೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಆಮೆನ್. ನಮ್ಮ ದ್ರೋಹಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಾನೆ ದೇವರು. ಹಲ್ಲೆಲೂಯಾ. ನಮ್ಮ ಪಾಪಗಳು ತನ್ನ ಬೆನ್ನಿಂದ ಹಾಕಿಕೊಂಡಿದ್ದಾನೆ. ಆತ ನಮ್ಮ ಪಾಪಗಳನ್ನು ನೆನಪು ಮಾಡಿಕೊಳ್ಳೋದಿಲ್ಲ. ತನ್ನ ರಕ್ತದ ಮೂಲಕ ನಮ್ಮನ್ನು ದೇವರು ತೊಳೆದು ಶುದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಿ? ನನ್ನ ಪಾಪ ದೇವರು ಕ್ಷಮಿಸಿದ್ದಾನೆ, ನನ್ನ ದ್ರೋಹವನ್ನು ದೇವರು ಅಳಿಸಿದ್ದಾನೆ. ಬೈಬಲ್ ಹೇಳ್ತದೆ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಾರ ಆಶೀರ್ವಾದ ಹೊಂದಿದ್ದಾರೆ? ಯಾರ ಪಾಪ ಯೇಸು ಸ್ವಾಮಿ ಕ್ಷಮಿಸನಲ್ಲ ಅವರಿಗೆ ಆಶೀರ್ವಾದ ಇರ್ತದೆ. ಆಮೆನ್. ಯಾವನ ಪಾಪವು ಪರಿಹಾರವಾಗಿದೆಯೋ, ಯಾವನ ದ್ರೋಹವು ಅಳಿಸಲ್ಪಟ್ಟಿದೆಯೋ, ಯಾವನ ಅಪರಾಧಗಳನ್ನು ದೇವರು ಲೆಕ್ಕಕ್ಕೆ ಹಾಕುವುದಿಲ್ಲವೋ ಅವನೇ ಭಾಗ್ಯವಂತನು. ಹಾಗಿದ್ರೆ ದೇವರು ನಮ್ಮ ಪಾಪಗಳು ಏನ್ ಮಾಡಿದ್ದಾರೆ? ಕ್ಷಮಿಸಿದ್ದಾರೆ. ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷೆ ಮಾಡಲಿಲ್ಲ, ನಮಗೆ ದಂಡನೆ ಕೊಡಲಿಲ್ಲ. ಪಾಪ ನಾವು ಮಾಡಿದ್ವಿ, ಶಿಕ್ಷೆ ಯೇಸು ಸ್ವಾಮಿ ಅನುಭವಿಸಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯವನ್ನು ಓದೋಣ. ನಾವು ನಮ್ಮ ಪಾಪಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ನೋಡ್ರಿ. ದೇವರು ಮಾಡಿದ ಕಾರ್ಯಗಳ ಮೇಲೆ ನಾವು ನಂಬಿಕೆ ಇಡುವಾಗ ನಮ್ಮ ಪಾಪಗಳು ದೇವರು
ಪರಿಹಾರ ಮಾಡ್ತಾನೆ. ರೋಮ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿದ್ದರೆ ಆಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವ. ಆಮೆನ್. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕ್ಷಮಿಸ್ತಾನಂದ್ರೆ ನಮ್ಮ ಪುಣ್ಯ ಕಾರ್ಯಗಳನ್ನು ನೋಡಿ ಕ್ಷಮಿಸಲ್ಲ. ಕೆಲವರೆಲ್ಲ ಏನಂತ ಗೊತ್ತ್ರಿ, ಒಂದು 100 ಪಾಪ ಮಾಡಿದ್ನಂದ್ರೆ ಒಂದು 10 ಪುಣ್ಯ ಮಾಡ್ಬೇಕಂತ. 100 ಪಾಪ ಮಾಡಿದ್ರೆ ಎಷ್ಟು ಪುಣ್ಯ? 10 ಪುಣ್ಯ ಮಾಡಿದ್ರೆ 100 ಪಾಪ ಪರಿಹಾರ ಆಗಲ್ಲ. ಅದ್ರ ಬೈಬಲ್ ಹೇಳ್ತದ ಆ ಟೈಪ್ ಪುಣ್ಯ ಮಾಡಿದ್ರೆ ಯಾರ ಪಾಪ ಪರಿಹಾರ ಆಗಲ್ಲ. ಪಾಪಿಗಳನ್ನು ಯಾರು ಕ್ಷಮಿಸ್ತಾರೋ, ಪಾಪಾತ್ಮರನ್ನು ಕ್ಷಮಿಸುವ ಆತನಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರನ್ನು ದೇವರು ನೀತಿವಂತರನ್ನಾಗಿ ಮಾಡ್ತಾನೆ, ಅವರನ್ನು ದೇವರು ಕ್ಷಮಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ದರೆ ನಾವು ನಂಬಿಕೆ ಯಾರ ಮೇಲೆ ಇಡ್ಬೇಕ್ರಿ? ಆ 4 ಜನರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಯನ್ನು ಯೇಸು ಸ್ವಾಮಿ ಏನಂದ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅವರು ದೇವ್ರ ಮೇಲೆ ನಂಬಿಕೆ ಇಟ್ಟರು, ಅವರ ನಂಬಿಕೆ ನೋಡಿದ. ಇವತ್ತು ನಿನ್ನ ನಂಬಿಕೆ ನೋಡಿ ಪಾಪವನ್ನು ಪರಿಹರಿಸುವರಾಗಿದ್ದಾರೆ. ಕೊಲೆಸದವರ ಬರೆದ ಪತ್ರಿಕೆ ಬರೋಣ. ಕೊಲೆಸ ಬೇಗ 2ನೇ ಅಧ್ಯಾಯ 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಆತನು ನಮ್ಮೆಲ್ಲರ ಅಪರಾಧಗಳನ್ನು ಏನ್ ಮಾಡಿದಂತ್ರಿ? ಕ್ಷಮಿಸಿದ. ಎಷ್ಟು ಅಪರಾಧಗಳನ್ನೆಲ್ಲ ಕ್ಷಮಿಸಿದ. ಕ್ಷಮಿಸಿ ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನೀನು ಪಾಪಿ, ನೀನು ದ್ರೋಹಿ, ನೀನು ಅಪರಾಧಿ ಅಂತ ಹೇಳುವ ಪತ್ರವನ್ನು ಏನ್ ಮಾಡಿದ ದೇವರು? ಜಡಿದು ಅದನ್ನು ಕೆಡಿಸಿ ಶಿಲುಬೆಗೆ ತನ್ನನ್ನು ಅರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಪಾಪಗಳನ್ನೆಲ್ಲ ಯೇಸು ಸ್ವಾಮಿ ಕ್ಷಮಿಸಿದ. ಇವತ್ತು ಕೆಲವರು ನಾನು ಪಾಪಿ, ನಾನು ದೋಷಿ, ನಾನು ಅಪರಾಧಿ ಅಂತೇಳಿ ತಮ್ಮ ಮನಸ್ಸಿನಾಗ ಅಂದುಕೊಳ್ತಾರಂತ. ಯಾವ ವಿಷಯದಲ್ಲಿ ಪಾಪಿಗಳಂತ ಅಂದುಕೊಳ್ತಾರ? 16ನೇ ವಾಕ್ಯ ಓದ್ರಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿ 1ನೇದು, ನಾನು ಅದು ತಿಂದಿನಿ, ಇದು ತಿಂದಿನಿ, ಅದಕ್ಕೆ ನಾನು ಪಾಪಿ ಅಂತ ಅಂದುಕೊಳ್ತಾರಂತ ಕೆಲವರು. 1ನೇದು, ನಾನು ಅದು ತಿಂದಿನಿ, ಇದು ತಿಂದಿನಿ, ಅದಕ್ಕೆ ನಾನು ಏನಾಗಿನಿ? ಪಾಪಿ, ದೋಷಿ. 2ನೇದು, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನೋಡ್ರಿ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನಾನು ಅದು ತಿಂದಿನ್ರಿ, ನಾನು ಪಾಪಿ ಆಗಿನ್ರಿ, ನಾನು ಹಬ್ಬ ಮಾಡ್ತಾ ಇಲ್ಲ ರೀ, ನಾನು ಅಮಾವಾಸ್ಯೆ ಮಾಡಿಲ್ಲ ರೀ, ಅದಕ್ಕೆ ನಾನು ಏನಾಗಿನಿ? ಪಾಪಿಯಾಗಿ. ಹಬ್ಬ, ಅಮಾವಾಸ್ಯೆ, ಹುಣ್ಣಿಮೆ ಇವೆಲ್ಲ ನಾನು ಏನ್ ಮಾಡಿನ್ರಿ? ಮಾಡ್ತಾ ಇಲ್ಲ ರೀ. ಎಲ್ಲ ಲೆಕ್ಕಕ್ಕಿಲ್ಲಂತ. ನೀನು ಹಬ್ಬ ಮಾಡು, ಅಮಾವಾಸ್ಯೆ ಮಾಡು, ನೀನು ಊಟ ಮಾಡು, ಅದೇನ್ ಲೆಕ್ಕಕ್ಕಿಲ್ಲ. ನಿನ್ ಪಾಪ ಕ್ಷಮಾಪಣೆ ಆದದ್ದು ಅಷ್ಟೇ ಲೆಕ್ಕಕ್ಕೆ ಬರ್ತದ. ಹಲ್ಲೆಲೂಯಾ. ಹಂಗೆ ಬರ್ತದ. ನಾನು ಅಮಾವಾಸ್ಯೆ ಮಾಡ್ಲಿಲ್ರಿ, ತಿಂಗಳು ಮಿಸ್ ಆಯ್ತು. ಬಹಳ ಜನ ಅಮಾವಾಸ್ಯೆ ಮಾಡ್ಲಾರ್ದಕ್ಕಾಗಿ, ಹಬ್ಬ ಮಾಡ್ಲಾರ್ದಕ್ಕಾಗಿ ನಾನು ಪಾಪಿ ಅಂತ ಅಂದುಕೊಂಡು ಹಬ್ಬ ಮಾಡ್ತಾ ಇರ್ತಾರೆ.
ಹಬ್ಬ ಮಾಡಿದ್ರೆ ನನ್ನ ಪಾಪ, ಅಮಾಸಿ ಮಾಡಿದ್ರೆ ನನ್ನ ಪಾಪ, ಹಂಗೆ ಯಾರು ನೋಡಿ ಮಾಡ್ತಿದ್ರಂತ ಗೊತ್ತಾ? ಯೇಸು ಸ್ವಾಮಿನ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ರಂತವ್ರು. ಯೇಸು ಸ್ವಾಮಿ ಬಂದ ಮೇಲೆ ಅದೆಲ್ಲ ನಿಯಮಗಳು ಮುಗಿದೋದು. ಈಗ ಹಬ್ಬ, ಅಮಾವಾಸ್ಯೆ, ಪೂರ್ಣಿಮೆ ಅದೆಲ್ಲ ಬೇಡಪ್ಪ, ಅದು ನಾನು ಮಾಡ್ಲಿಲ್ಲ ಅಂದ್ರೆ ನಾನು ದೋಷಿ, ನಾನು ಪಾಪಿ ಅಂತ ಅಂದುಕೊಳ್ಳೋದು ಬೇಡ. ಆಲ್ರೆಡಿ ನೀ ದೋಷಿ ಆಗಿದ್ದಲ್ಲ, ನಿನ್ನ ಪಾಪ ನಾನು ಆಲ್ರೆಡಿ ಕ್ಷಮಿಸಿನಿ, ನೀನು ನಿನ್ನಲ್ಲಿ ಪಾಪ ಇದೆ ಅಂತೇಳಿ ಅಂದುಕೊಳ್ಳೋ ಬೇಡ ಅಂತ ದೇವ್ರ ವಾಕ್ಯ ಹೇಳ್ತದೆ. ಇದು ಮಾಡಿದ್ರೆ ನಿನ್ ಪರಿಹಾರ, ಈ ನೇಮ ಮಾಡಿದ್ರೆ ನಿನ್ ಪಾಪ ಪರಿಹಾರ ಆಗ್ತದಂತ ಏನಾದಲ್ಲ, ಅದು ಆಜ್ಞೆ ಪತ್ರ ನಾನು ಕೆಡಿಸಿನಂತಾನೆ ಯೇಸು ಸ್ವಾಮಿ. ನೀನು ಪಾಪಿ ಪಾಪಿ, ನೀ ದ್ರೋಹಿ, ದೋಷಿ ದೋಷಿ ಅಂತ ಹೇಳ್ತದಲ್ಲ, ಅದನ್ನ ನಾನೆಲ್ಲ ತೆಗೆದಾಕಿನಿ, ನೀ ಚಿಂತೆ ಮಾಡಬೇಡ ಮಗಳೇ, ಮಗನೇ, ನಿನ್ ಪಾಪ ನಾನು ಕ್ಷಮಿಸಿನಂತಾನೆ ಯೇಸು. ಹಲ್ಲೆಲೂಯಾ. ಇವತ್ತು ಬಹಳ ಜನ ಹಂಗೆ ಅಂದುಕೊಂಡ್ರಿ, ನಾನು ಮೊದಲು ತಿಂಗಳ ಮಾಡ್ತಾ ಇದ್ದೆ ರೀ, ವಾರ ಅಮಾಸಿ, ಉಣ್ಣಿ, ಪೂರ್ಣಿ ಎಲ್ಲ ಮಾಡ್ತಾ ಇದ್ದೆ, ಮಾಡ್ಲಾರ್ದಕ್ಕೇನು ಇದು ಕಾಡಿ ಕತ್ತಿದಾಗ ನನಗ, ಅದು ಮಾಡ್ಲಾರ ಸೊಲಗಿದ ಹತ್ತಿರ್ಬೇಕು ನನಗಂತ ಅಂದ್ಕೊಳಕತ್ತಾರಂತ ಅನೇಕರು. ಯೇಸ್ವಾಮಿ ಎಲ್ಲ ಸಿಲಿಬೆ ಮೇಲೆ ಎಲ್ಲ ಮುಗಿಸ್ಬಿಟ್ಟಾನ. ನೀವು ಭಕ್ತಿ ಕಾರ್ಯಗಳು ಏನ್ ಮಾಡ್ಲತ್ತೀರಲ್ಲ, ಅದು ಆತನೇ ಮಾಡಿ ಮುಗಿಸ್ಯಾನ. ಹಲ್ಲೆಲೂಯಾ. ನೀವು ಪುಣ್ಯ ಕಾರ್ಯ ಮಾಡೋದ್ರಿಂದ ಪಾಪ ಪರಿಹಾರ ಆಗಲ್ಲ. ಆತನು ನಮಗಾಗಿ ಮಾಡಿದ ತ್ಯಾಗ ನೀವು ನಂಬುವಾಗ ದೇವರು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ತಿಂದು ಕುಡಿಯುವ ವಿಷಯದಲ್ಲಿಯೂ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ದಿನ ಎಂಬ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ನಿನ್ನ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದಷ್ಟು ಬೆಳ್ಳಗಾಗುತ್ತದೆ. ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕ ನಮ್ಮ ಆತ್ಮವನ್ನು ಶುದ್ಧ ಮಾಡಿದ್ದಾನೆ. ನಿಮ್ಮ ಆತ್ಮವನ್ನು ಶುದ್ಧ ಮಾಡಿದ್ದಾನೆ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿದ್ದಾನೆ, ನಿಮ್ಮ ಹೃದಯವನ್ನು ಶುದ್ಧ ಮಾಡಿದ್ದಾನೆ. ನಾನು ಪಾಪಿ ಅಂತ ಹೇಳಿ ನಿನ್ನ ಮನಸ್ಸಿನಲ್ಲಿ ನೀನೇ ನೊಂದುಕೊಳ್ಳೋದು ಬೇಡ. ನಿನ್ನ ಪಾಪ ಕ್ಷಮಿಸನಂತ ನೀನು ನಂಬಿ ದೇವರ ಬಳಿಗೆ ಬಂದು ಪಶ್ಚಾತ್ತಾಪದಿಂದ, ಆ ಹೆಣ್ಣು ಮಕ್ಕಳು ಪಾಪಿಗಳಾದವರು ಯೇಸು ಸ್ವಾಮಿ ಬಳಿಗೆ ಪ್ರಾರ್ಥನೆ ಮಾಡಿದರು, ಹಂಗ ನೀನು ಪ್ರೇಯರ್ ಮಾಡು ಸಾಕು, ದೇವರು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಎಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥಿಸೋಣ. ಓ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ, ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ಬಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ, ಬಳಲಿ ಬಳಲಿ ಹೋದ ನನ್ನನ್ನು ಪ್ರೀತಿಸಿದ. ಗಳನ್ನೆಲ್ಲರೂ ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು. ಅಪಾಶವಾಯು ರೋಗಿಯನ್ನು ನೋಡಿದ 4 ಜನರು ಯೇಸುವಿನ ಬಳಿಗೆ ತಂದರು. ಯೇಸು ಸ್ವಾಮಿಯನ್ನು ಆತನು
ಆ ಪಾರ್ಶ್ವ ರೋಗಿಯನ್ನು ಪ್ರೀತಿಸಿದ. ಅವರ ನಂಬಿಕೆಯನ್ನು ನೋಡಿ, ಮಗನೇ, ನಿನ್ನ ಪಾಪಗಳು ಕ್ಷಮಾಪಣೆಯಾದವು ಎಂಬುದಾಗಿ ಹೇಳಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ. ತಕ್ಷಣವೇ ಅವನಿಗೆ ಬಿಡುಗಡೆ ಆಯಿತು. ಈ ಲೋಕದಲ್ಲಿ ನಿನ್ನನ್ನು ಪ್ರೀತಿ ಮಾಡುವ ಸ್ನೇಹಿತರು ದೂರ ಆಗಿರಬಹುದು, ಬಂಧು ಬಳಗದವರು ದೂರ ಆಗಿರಬಹುದು, ನೀನು ಯಾರನ್ನ ನಂಬಿದ್ದಿ ಅವರು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಆದರೆ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರೀತಿ ನಿನ್ನ ಮೇಲಿದ್ದ ಕಾರಣ ನಿನ್ನ ಪಾಪಗಳೆಲ್ಲ ಕ್ಷಮಾಪಣೆ ಆಗಿವೆ. ಆತನ ಪ್ರೀತಿ ನಮ್ಮ ಮೇಲಿದ್ದರಿಂದ ನಮಗೆ ರಕ್ಷಣೆಯಾಗಿದೆ. ತಾಯಿಗಿಂತ, ತಂದೆಗಿಂತ, ವೈದ್ಯರಿಗಿಂತ, ಸ್ನೇಹಿತರಿಗಿಂತ ಯೇಸು ಸ್ವಾಮಿ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಆ ಪ್ರೀತಿ ನಮ್ಮ ಮೇಲಿದ್ದರಿಂದ ನಿನ್ನ ಎಲ್ಲ ಪಾಪಗಳು ಮುಚ್ಚಲ್ಪಟ್ಟಿವೆ. ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೆ. ಇವತ್ತು ಒಪ್ಪಿಸಿಕೊಡು, ಸ್ವಾಮಿ, ನನ್ನಲ್ಲಿರುವ ಪಾಪಗಳನ್ನು ಕ್ಷಮಿಸಿದ್ದಿ. ಇನ್ನು ಮುಂದೆ ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ಜೀವಿಸಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ರಕ್ಷಣೆ ಹೊಂದಿ ನಿನ್ನ ಕಡೆಗೆ ತಿರುಗಿ ನಿನ್ನನ್ನು ಆರಾಧನೆ ಮಾಡುತ್ತೇನೆ, ನನ್ನನ್ನು ಆಶೀರ್ವಾದ ಮಾಡು. ಹಾಗಂತೇಳಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ವಾಕ್ಯ ಕೇಳಿ ಸಮರ್ಪಣೆ ಮಾಡಿದ ಇವರನ್ನು ಆಶೀರ್ವಾದ ಮಾಡು. ಜನ್ಮ ಪಾಪ, ಕರ್ಮ ಪಾಪ, ಹುಟ್ಟಿದಂದಿನಿಂದ ಮಾಡಿದ ಪಾಪ, ಜೀವನ ಪರ್ಯಂತರ ಮಾಡಿದ ಪಾಪ ಎಲ್ಲವನ್ನು ಶಿಲುಬೆ ಮೇಲೆ ರಕ್ತ ಸುರಿಸುವುದರ ಮುಖಾಂತರ ನಮ್ಮನ್ನು ಕ್ಷಮಿಸಿದ್ದಿ. ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಮಕ್ಕಳನ್ನು ಕ್ಷಮಿಸಿರಿ, ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ. ಪರಿಶುದ್ಧ ಹೃದಯವುಳ್ಳವರಾಗಿ ನಿನ್ನ ಸೇವೆ ಮಾಡಲು ಸಹಾಯ ಮಾಡಿ. ಯಾರು ಒಪ್ಪಿಸಿಕೊಟ್ಟಿದವರು, ಯಾರು ವಾಕ್ಯ ಕೇಳಿದಾರೋ, ಕೇಳ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡಿ. ಈ ಧ್ವನಿಯನ್ನು ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಪ್ರಾರ್ಥನೆ ಕೇಳಿದ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.